ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಬೀಚ್ ಬಾರ್ಬಿಕ್ಯೂಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ಒಬ್ಬಳೇ ಹೋಗಲ್ಲ, ನಿಮ್ಮನ್ನು ಎಲ್ಲ ಜೊತೆಲಿ ಕರ್ಕೊಂಡು ಹೋಗ್ತೀವಿ. ಬೇಗ ಬನ್ನಿ. ಇನ್ನೂ ನಿಮಗೆ ಇನ್ನು ಬೇರೆ ಥರ ವೀಡಿಯೋಸ್ ಎಲ್ಲ ಬೇಕು ಅಂತ ಅಂದರೆ ಬೇಗ ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಎಲ್ಲ ಮಾಡಬೇಕು. ನಮ್ಮ ಲೈಫ್ ಬಗ್ಗೆ ಗೊತ್ತಾಗಬೇಕು, ಆ್ಯಂಗ್ವಿಲ ಬಗ್ಗೆ ಏನೋ ಗೊತ್ತಾಗಬೇಕು ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕಾನ್ ಒತ್ತೋದು ಮರಿಬೇಡಿ. ಬೀಚ್ ನೇಮ್ ತೋರಿಸ್ತೀನಿ ಬನ್ನಿ. ಏನೋ ಬೀಚ್ ಬಾರ್ ಆ್ಯಂಡ್ ಗ್ರಿಲ್. ಏನಿದು ಬೀಚ್ ನೇಮೇ ಹಾಕಿಲ್ಲ ಇಲ್ಲಿ. ಓಕೆ, ನಾನು ಹೇಳ. ಓಕೆ, ಬೀಚ್ ನೇಮ್ ರಾಂಡೆ ಹೋಬೆ. ವಾತಾವರಣ ತುಂಬ ಚೆನ್ನಾಗಿದೆ. ಅಪ್ಪ, ಎಷ್ಟು ಲೈಟಾಗಿದೆ ಅಲ್ಲ. ಬೀಚ್ ಕಲರ್, ಗ್ರೀನ್ ಕಲರ್, ಬ್ಲೂ ಕಲರ್, ಡಾರ್ಕ್ ಬ್ಲೂ ಕಲರ್, ಸಖತ್ತಾಗಿ ಕಾಣಿಸುತ್ತೆ. ಎಲ್ಲ ಮರ್ತೋಗುತ್ತೆ ನನಗೆ. ಕ್ಯಾಮ್ರಾ ಆನ್ ಮಾಡಿಕೊಂಡ್ರೆ ಎಲ್ಲ ಮರ್ತೋಗ್ತೀನಿ. ಕ್ಯಾಮ್ರಾ ಹಿಂದೆ ಇದು ಮಾತಾಡಬೇಕು, ಅದು ಮಾತಾಡಬೇಕು ಅಂತೆಲ್ಲ ಅನ್ಕೊತಿರ್ತೀನಿ. ಏನಪ್ಪ ಇಲ್ಲಿ ಹೊಗೆ ಬರ್ತಾ ಇದೆ. ಬನ್ನಿ ತೋರಿಸ್ತೀನಿ ಏನು ಅಂತ. ಚಿಕನ್ ಟಂಟಡ್ಯಾನ್. ಚಿಕನ್ ಇದ್ರ ಮೇಲೆ ಸಾಸ್ ಎಲ್ಲ ಹಾಕಿದ್ದಾರೆ. ಸೊ ಇದು ಈ ಚಿಕನ್ಗೆ ಸ್ವೀಟ್ನೆಸ್ ಇರುತ್ತೆ, ಸೊ ಬೇಡ. ಈ ಚಿಕನ್ ಇದು ಚೆನ್ನಾಗಿರುತ್ತೆ, ಸಾಸ್ ಇಲ್ದಿರೋ ಚಿಕನ್. ಇದನ್ನು ನಾನು ತಿನ್ನೋದು ಇವಾಗ. ಇಷ್ಟು ಎಲ್ಲ ಯಮ್ಮಿ ಆಗಿದೆ. ಇಷ್ಟು ಎಲ್ಲ ತಿನ್ಬಿಡೋಣ. ಇಷ್ಟು ತಿನ್ನೋಕ್ಕಾಗಲ್ಲ, ಎಷ್ಟು ಬೇಕೋ ಅಷ್ಟು ತಿಂತೀನಿ. ಹೆಂಗೆ ಜೋಕು. ಓಕೆ, ಸುಮ್ಮನೆ ಬೆಂಕಿಯಲ್ಲಿ ಬೇಯ್ತಿರುವ ಚಿಕನ್ ಯಾರ್ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ. ಇನ್ನು ಈ ಕಡೆ ಫಾಯಿಲಲ್ಲೆಲ್ಲ ಹಾಕಿಟ್ಟಿದ್ದಾರಲ್ಲ, ಅದು ಫಿಶ್ ಏನು ಜಾಸ್ತಿ ಮಾಡಿರಲಿಲ್ಲ, ಸ್ವಲ್ಪ ಕಮ್ಮಿನೇ ಮಾಡಿದ್ದಾರೆ. ಇನ್ನು ಇದು ಪೋರ್ಕ್, ಪಿಗ್ ಏನೋ ಸೈಡಲ್ಲಿ ರಿಬ್ ಪೀಸ್ ಬರುತ್ತಲ್ಲ, ಆ ಪೀಸು. ಸಾಸ್ ಹಾಕ್ತಾ ಇದ್ದಾರೆ ಇದಕ್ಕೂ. ಸ್ವೀಟಾಗಿ ಬರುತ್ತೆ. ಸೊ ಚಿಕನ್ಗೆ ಹಾಕಿದ್ರೂ ಅದು ಸ್ವೀಟ್ ಆಗುತ್ತೆ ಅಂತ. ನಮಗೆ ಯಾರಿಗಿಷ್ಟ ಆಗುತ್ತೆ ಸ್ವೀಟ್ ಚಿಕನ್ ತಿನ್ನೋಕ್ಕೆ. ಗಾಳಿ ಮಾತ್ರ ಮಸ್ತ್ ಗಾಳಿನೂ ಚೆನ್ನಾಗೈತೆ, ಬಿಸಿಲು ಹೆವಿ ಆಗೈತೆ. ಎಲ್ಲರೂ ತಿಂತಾರೆ ಅಂತ ಕೈಯಲ್ಲಿ ಮಾತ್ರ ಮುಟ್ಟಲ್ಲ ಅವರು. ಒಳ್ಳೆ ವಿಷಯ, ಗುಡ್. ಇಲ್ಲಿ ಕಟಿಂಗ್ ನಡೀತಾ ಇದೆ. ಅಲ್ಲಿ ಬೇಯಿಸ್ಕೊತಾ ಇರ್ತಾರೆ, ಇಲ್ಲಿ ಕತ್ತರಿಸಿ ಚೆನ್ನಾಗಿ ಕತ್ತರಿಸ್ತಾರಲ್ಲ, ಚೆನ್ನಾಗಿ ಕಟಿಂಗ್ ನಡೆಯುತ್ತೆ. ಇರಿ ಇನ್ನೊಂದ್ಸಲ ಬರಲಿ, ಇನ್ನು ನೆಕ್ಸ್ಟ್ ಬಂದಾಗ ತೋರಿಸ್ತೀನಿ ಇನ್ನು ನೀಟಾಗೆ. ಇದನ್ನು ತಗೊಂಡು ಎಲ್ಲೋದ್ರಪ್ಪ, ಆ ಕಡೆ ಸರ್ವ್ ಮಾಡೋಕ್ಕೆ ಟ್ರೇರ್ ಹಾಕ್ತಾಯಿದ್ದಾರೆ. ಬೇಗ ಬನ್ನಿ ಅಣ್ಣ. ಅಣ್ಣ ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ, ಏನು ಪಾಪ. ಓಕೆ, ಚೆನ್ನಾಗಿ ಕತ್ತರಿಸ್ತಾರಲ್ಲ. ಆಗ್ಲಿಂದ ಸಾಸ್ ಅಂತ ಇದ್ನಲ್ಲ, ಅದು ಬಾರ್ಬಿಕ್ಯೂ ಸಾಸು. ಬಾರ್ಬಿಕ್ಯೂಗೆ ಅಂತಲೇ ಇರುತ್ತೆ ಆ ಸಾಸು. ಥ್ಯಾಂಕ್ ಯು. ಧನ್ಯೋಸ್ಮಿ. ಏನು ಬರುತ್ತೋ ಇಲ್ವೋ, ಫಾರಿನ್ ಬಂದಮೇಲೆ ಚಿಕನ್ ಕತ್ತರಿಸೋದಂತೂ ಕಲಿಬೇಕು, ಅದು ಕಂಪಲ್ಸರಿ. ಇನ್ನು ಇಲ್ಲೆಲ್ಲ ಜ್ಯೂಸ್ ಬಾಟಲ್ಸ್ ಇದ್ದಾವೆ, ವಾಟರ್ ಬಾಟಲ್ಸ್ ಇದ್ದಾವೆ, ವೆರೈಟಿ ಏನೋ ಫ್ಲೇವರ್ಸು ಅದು ಮೇಲೆ ಟಾಪಲ್ಲಿರೋದು. ಇದು ಇದಪ್ಪ ಬಿದೋಗ್ತಿತ್ತದು ಈಗ. ಐಸ್ ಕ್ಯೂಬ್ಸ್ ಎಲ್ಲ ಇಟ್ಟಿದ್ದಾರೆ ಫುಲ್ಲು. ಇದರಲ್ಲಿ ಏನಿದೆ, ನೀರಿಟ್ಟಿದ್ದಾರೆ ಕೂಲಾಗಿ ಆಗಲಿ ಅಂತ. ತುಂಬ ಬಿಸಿ ಬೇರೆ. ಈ ಕಡೆ ಜ್ಯೂಸ್ ಬಾಟಲ್ಸು, ಕ್ಯಾನ್ಸು ಇಟ್ಟಿದ್ದಾರೆ. ಮುಂದೆ ಸಖತ್ತಾಗಿರುತ್ತೆ. ಇನ್ನು ವೆಯ್ಟ್ ಮಾಡಿ ಕಾದು ನೋಡಿ ಇನ್ನು ಮುಂದೆ ಏನೇನಿದೆ ಅಂತ. ಓಕೆ, ಈ ಕಡೆ ಫುಡ್ಡಿಗೆ ಬಂದರೆ ಎಲ್ಲ ಹಾರೋಯ್ತಾ ಇದೆ. ಅಯ್ಯೋ, ಈ ಕಡೆ ಏನೋ ಆರೆಂಜ್ ಎಲ್ಲೋ ಕಾಣಿಸ್ತಿದೆಯಲ್ಲ, ಅದು ಬಂದು ಮ್ಯಾಕ್ರೋನಿ, ಪಾಸ್ತಾದಿಂದ ಮಾಡೋದು. ಸ್ಯಾಲಡ್ಸು, ಬೇಯಿಸಿರೋದು ತರಕಾರಿನೂ ಇದೆ, ಹಸಿ ತರಕಾರಿನೂ ಇದೆ.
Hi, can I get some sauce, please? That is this way. ಯಾರಿಗೂ ಕನ್ನಡ ಬರೋಲ್ಲ, ಬೇಜಾರು ನನಗೆ ಕನ್ನಡದವರೇ ಇಲ್ಲ ಇಲ್ಲಿ ಅಂತ. ನಮ್ಮ ಕನ್ನಡದವರೆಲ್ಲ ಇಲ್ಲಿ ಬಂದುಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವಾಗಿಂದ ಕ್ರಿಕೆಟ್ ಆಡ್ತಾಯಿದ್ರು. ಬೀಚ್ ಕಲರ್ ಎಷ್ಟು ಚೆನ್ನಾಗೈತೆ, ಲೈಟ್ ಫುಲ್ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ ಇಲ್ಲಿ ಬೀಚಸ್ ಎಲ್ಲ. ಮಸಾಜ್ ಮಾಡ್ತಿದ್ದಾರಾ? ಹೇಗಿದೆ ಮಸಾಜ್? ಫೀಲ್ ಆಗ್ತಿದೆ ಚೆನ್ನಾಗೆ? ಪಾಪ ಕನ್ನಡ ಬರಲ್ಲ, ಬಟ್ ಸ್ಟಿಲ್ ಮಾತಾಡ್ತಾರೆ, ಪ್ರಯತ್ನ ಪಡ್ತಾರೆ ಕನ್ನಡ ಮಾತಾಡೋಕ್ಕೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಫುಲ್ ಬಾಡಿ ಮಸಾಜು ನಾನು ಮಾಡಿಸ್ಕೊಂಡೆ, ಸಖತ್ತಾಗಿತ್ತು. ಫುಲ್ ಪ್ರೆಷರ್ ಹಾಕಿ ಮಾಡ್ತಾರೆ. ಹೆಡ್ ಮಸಾಜು, ಬಾಡಿ ಮಸಾಜು ಎಲ್ಲ ಮಾಡಿಸ್ಕೊಂಡೆ, ಚೆನ್ನಾಗಿತ್ತು. ಓಕೆ, ಇನ್ನು ಇದು ನಮ್ಮ ಬೀಚ್ ಚೇರು, ಎಲ್ಲ ಚೇರು ಫುಲ್ ಆಗಿಬಿಟ್ಟಿತ್ತು, ಎಲ್ಲ ಕುತ್ಕೊಂಡ್ಬಿಟ್ಟಿದ್ರು. ಸೊ salads, chicken, macaroni pie, rice and peas. ಅಲ್ಲಿ ಆವಾಗಲೇ ನಾನು ರೈಸ್ ಆ್ಯಂಡ್ ಪೀಸ್ ಅಂತ ಹೇಳಿದೆ, ಅದು ತೋರಿಸಿಲ್ಲ. ಇದೇ ರೈಸ್ ಆ್ಯಂಡ್ ಪೀಸ್. ಓಕೆ, ತಿನ್ಬಿಟ್ಟಿನ ಎಲ್ಲರೂ ರೆಡಿ ಆಗೋರೆ, ಜಿದ್ದಿ ಟಗಫರ್ ಆಡೋಕ್ಕೆ. Tamara, wrap that rope around your waist. You good? You set? Okay, hold straight. Hold straight. Set. Go. All right, and let it go. Let's go.
That was good. Hold tight. Hold tight. Hold on. Case him get that thing left and tight. Case him that the way you tie your boat, you know. That's not necessarily the way you tie out. Purple VR range. Ladies and gentlemen, here we go. Set. Go. All right, our range is pulling. Purple is responding. Making several gains. Couple inches. Our range is trying emphatically to pull down purple. Purple is holding the strain. Paris is working. Putting in all her effort. It's a tequila. Jason is pulling. Purple is making some strides. One or two steps. All right. So what I'm hearing is that somebody said they want to relive Big House coming back. I don't know how you feel about it. Close this garbage bag and try some garbage in the bag. All right. If everybody was to collect at least 5 or 6 pieces of do not stop. Okay. Okay, what we doing now? I guess they're doing the tagging now. They're doing the tagging now. Oh God, I'm busted. Neil will win that, man. Neil will win that. It's 60 minutes sprint. Anima. I realize you dropped the gun. Not purple. Hold on, orange coming, crop. No, yellow. That yellow. Too much people on the lane there. Let's go, man. Come take a look at me. Come on, purple. Let's go. All right, wait, hold on. That's what this one, here. Straight.
So who do we have? We have Orange House. ಮಾಡು. తెలుగులో మాట్లాడాలి చాలా వరకు తెలుగు. ఓకే. ఓకే సో టీచర్స్ ప్రోగ్రామ్ పేరు సిప్పర్ పెయింట్. ఓకే సిప్పర్ పెయింట్ ప్రోగ్రామ్లో మాకు చిన్న స్టోర్ ఇచ్చారు. స్టోర్ పెయింట్ ఏమని చెప్పేసి జస్ట్ ఎదురుగా ఉన్న వ్యూ ఉంది కదా, ఆ వ్యూని ఆ ఓషన్ని బేస్ చేసుకొని పెయింట్ ఏమని చెప్పారు. క్రియేటివిటీ యూస్ చేసుకొని సో మా క్రియేటివిటీ మొత్తం యూస్ చేసుకొని ఏదో ట్రై చేసాము. సో దిస్ ఈస్ ఇది మాకు పేపర్ వెయిట్ కింద వర్క్ వస్తుంది చెప్పేసి క్లాస్లో యూస్ చేసుకోమన్నారు. వెయిట్ అవర్ బెస్ట్. ఎప్పుడో చిన్నప్పుడు ఎప్పుడో వేసా పెయింటింగ్, మళ్ళీ వేసా ఇప్పుడు. ఐ హోప్ యూ లైక్ ఇట్. ಥ್ಯಾಂಕ್ ಯು. ಸೊ ಇದು ನಾನು ಮಾಡಿರೋದು. ಸೊ ಇದೇನಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಮುಂದೆ ನಾನು ಬೇಸಿಕಲಿ ಹಿಂದೆ ಇರೋ ಮೌಂಟೇನ್ಸ್ನ ಬೇಸಿಕಲಿ ಅಲ್ಲಿ ಕಾಣಿಸ್ತಾ ಇತ್ತಲ್ವ ನಿಮಗೆ, ಈ ಮೌಂಟೇನ್ನ ನಾನು ಇದರಲ್ಲಿ ರೆಪ್ಲಿಕೇಟ್ ಮಾಡೋಣ ಅಂತ ಈ ಥರ ರೆಪ್ಲಿಕೇಟ್ ಮಾಡಿದ್ದೀನಿ. ಐ ಹೋಪ್ ಯು ಲೈಕ್ ಇಟ್. ಸೊ ಇದು ಬಂದು ಬೇಸಿಕಲಿ ಸ್ಟ್ಯಾಂಡು. ಸೊ ಈ ಸ್ಟ್ಯಾಂಡ್ ಕಲರು ಮತ್ತು ಆ ಟರ್ಕಾಯ್ಸ್ ಬಂದು ಈ ವಾಟರ್ ಕಲರು ಟರ್ಕಾಯ್ಸ್, ಮತ್ತು ಈ ಡಾರ್ಕ್ ಬ್ಲೂ ಬಂದು ಅಲ್ಲಿ ಡಾರ್ಕ್ ಬ್ಲೂ ವಾಟರು, ಮತ್ತು ಅಲ್ಲಿ ಮೌಂಟೇನು ಹಂಗೆ ಅದೇ ಮೌಂಟೇನ್ ಬೇಸಿಕಲಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವ. ಸೊ ಇದನ್ನು ಬೇಸಿಕಲಿ ನಾನು ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಸೊ ದ್ಯಾಟ್ ಈಸ್ ವಾಟ್ ಐ ಗಾಟ್ ಬೇಸಿಕಲಿ. ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ. ಈ ಬೇಸಿಕಲಿ ಪೇಂಟೆಡ್ ರಾಕ್ಸ್, ಇಲ್ಲಿ ಸ್ವಲ್ಪ ವೇಸ್ ಎಲ್ಲ ಹಾಕಿದ್ದೀನಿ, ಬಟ್ ನನಗೆ ಅಷ್ಟು ಚೆನ್ನಾಗಿ ಬರೋಲ್ಲ ಪೇಂಟಿಂಗ್. ಸೊ ಎಷ್ಟು ಬರುತ್ತೋ ಅಷ್ಟು ಹಾಕಿದ್ದೀನಿ. ಸೊ ಇದು ನಾನು ಬೇಸಿಕಲಿ ದಿಸ್ ಇಸ್ ಮೈ ಕ್ರಿಯೇಷನ್. ಥ್ಯಾಂಕ್ ಯು. ಇದು ನಮ್ಮಿಬ್ಬರು ಕ್ರಿಯೇಷನ್ಸ್, ನಾನು ನನ್ನ ಫ್ರೆಂಡ್. ಸೊ ಇದು ಬೇಸಿಕಲಿ ಇದು ಐ ವಾಂಟೆಡ್ ಟು ರೆಪ್ಲಿಕೇಟ್ ದ ಸೀನ್. ಎಲ್ಲ ನಾವು ಆಗಲೇ ಬಂದಾಗ ಫುಲ್ಲಾಗಿ ಫಿಲ್ ಆಗಿಬಿಟ್ಟಿತ್ತು ಕಾರೆಲ್ಲ. ಲೆಫ್ಟಲ್ಲಿ ರೋಡ್ ಮೇಲೆ ಒಂದು ಕಾರ್ ಇದೆಯಲ್ಲ, ಆ ಕಾರ್ ನಮ್ಮದೇ. ಫುಲ್ಲು ಜಾಗನೇ ಇರಲಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಕಾರು ಅಂತ ಅಂದ್ರೂ ಎಲ್ರದ್ದು ಒಂದೊಂದು ಕಾರು ಪಾರ್ಕಿಂಗ್ ಬೇಕಿತ್ತು ಸ್ಪೇಸು. ಸೊ ಇಲ್ಲೇ ನಾವು ಅಲ್ಲಿ ಮಾಡಿದ್ದೀವಿ ರೋಡ್ ಮೇಲೇ. ಇನ್ನೊಂದು ಇಲ್ಲಿ ಇದು ಪಾರ್ಕಿಂಗ್ ಸ್ಪೇಸಲ್ಲೇ ನೋಡಿ ಉಪ್ಪು ಎಷ್ಟೊಂದಿದೆ, ಅದ್ರ ಬಗ್ಗೆ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ನಿಮಗೆ ಇನ್ನೊಂದು ಸರ್ಪ್ರೈಸ್ ಕಾದಿದೆ, ನೆಕ್ಸ್ಟು ಸ್ವಲ್ಪ ಕಾದು ನೋಡಿ. ಆ್ಯಂಡ್ ಹೇಗಿತ್ತು ಈ ವ್ಲಾಗೆಲ್ಲ ತುಂಬ ಎಂಜಾಯ್ ಮಾಡಿರ್ತೀರ ಅಂತ ನಾನು ಅಂದ್ಕೊಂಡಿರ್ತೀನಿ. ಸೊ ಥ್ಯಾಂಕ್ ಯು. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಬಂದು ಸಾಲ್ಟ್ ಇದು. ಸೊ ಯಾವಾಗನ ಒಂದು ಪಾಂಡಲ್ಲಿ ತುಂಬ ಸಾಲ್ಟ್ ಇರೋ ವಾಟರ್ ಸೇರಿಕೊಂಡ್ರೆ ಅದು ಡ್ರೈ ಆಗಿ ಅದರಲ್ಲಿ ಬ್ಯಾಕ್ಟೀರಿಯಾ ಸೇರಿಕೊಳ್ಳುತ್ತೆ. ಸೊ ಆ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಅಂದರೆ ಈ ಥರ ಫೋಮ್ ಕ್ರಿಯೇಟ್ ಮಾಡುತ್ತೆ ಸಾಲ್ಟಿಂದ. ಸಾಲ್ಟ್ ಮೇಲಿರೋ ಲೇಯರ್ ಎಲ್ಲ ಡ್ರೈ ಆಗಿ ಆ ಡ್ರೈ ಆಗಿರೋದೆಲ್ಲ ಈ ಥರ ಫೋಮ್ ಥರ ಬರುತ್ತೆ. ಸೊ ಇದು ಇನಿಷಿಯಲ್ ಪ್ರಾಸೆಸ್ ಆಫ್ ಸಾಲ್ಟ್ ಮೇಕಿಂಗ್ ಫ್ರಮ್ ದ ಓಷನ್. ಸೊ ಈ ಥರ ನಾವು ಮಾಡಿಕೊಂಡು ಹೋಗ್ತಾ ಇದ್ದರೆ ಸಡನ್ನಾಗಿ ನಮಗೆ ಒಂದು ಟರ್ಟಲ್ ಕಾಣಿಸ್ತು. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನಮ್ಮ ವೀಡಿಯೋಸಲ್ಲಿ. ಸೊ ಇದು ಬಂದು ಸ್ಟಾರ್ ಟರ್ಟಲ್ ಅಂತಾರೆ. ಸೊ ಇದು ಬಂದು ನಮಗೆ ಕೆರೆಬಿನಲ್ಲಿ ವೆರಿ ಕಾಮನ್ ಬ್ರೀಡ್ ಇದು. ಸೊ ಇದೇನಂದರೆ ಇಲ್ಲಿಲ್ಲೇ ಓಡಾಡ್ತಾ ಇರ್ತವೆ. ಸೊ ನಮ್ಗೆ ಇಂಡಿಯಲ್ಲಿ ಯಾವ ಥರ ನಾಯಿಗಳು ಬರ್ತಾವೋ ರೋಡ್ ಮೇಲೆ, ಇದೆಲ್ಲ ಒಂದೊಂದು ಸರಿ ರೋಡಲ್ಲಿರ್ತವೆ. ಸೊ ಸ್ಯಾಡ್ಲಿ ಒಂದೊಂದು ಸರಿ ಅವೆಲ್ಲ ಸತ್ತೋಗ್ತವೆ. ಸೊ ಅದಕ್ಕಾಗಿ ನಾವು ಹುಷಾರಾಗಿ ಓಡಿಸ್ತೀವಿ. So thank you for watching our video. Hopefully you have a great day.